ಸರ್, ಮಂಡಿಕಲ್ಲು ರೈತ ಉತ್ಪಾದಕರ ಕಂಪನಿ ಅಂತ ನಾವು 2023ರಲ್ಲಿ ಆರಂಭ ಮಾಡಿದ್ವಿ. ಈ 2023ರಲ್ಲಿ ಆರಂಭ ಮಾಡಿದಾಗಲೇ ನಮ್ಮಲ್ಲಿ ಏನು ಹೊಸದಾಗಿ ಮಾಡಿದ್ವಿ, ಏನೂ ಇರಲಿಲ್ಲ ಆ ಕಂಪ್ನಿಯಿಂದ. ಸರ್ಕಾರದಿಂದ ಸ್ವಲ್ಪ ಸ್ಯಾಲರಿಗಳು ಕೊಟ್ಕೊಂಡು ಅವಾಗ ಸ್ಟಾರ್ಟ್ ಮಾಡಿದ್ದಷ್ಟೇ. ಈಗ ಒಂದು ಸ್ವಲ್ಪ ಬರ್ತಾ ಬರ್ತಾ ಒಂದು ಒಳ್ಳೆ ಕಂಪ್ನಿ ಇನ್ಕಮ್ ಬರೋಂಗೆ ಮಾಡೋಣ ಅಂತೇಳಿ ಎಲ್ಲರೂ ನಮ್ಮ ಡೈರೆಕ್ಟರ್ಗಳು ಎಲ್ಲರೂ ಸಹಕಾರದಿಂದ ಯಾವುದೇ ನಿಸ್ವಾರ್ಥವಾಗಿ ಮಾಡ್ತಾ ಇದ್ದೀವಿ. ಈಗ ಅದೇ ಇದರಲ್ಲಿ ನಮ್ಮ ಕಂಪ್ನಿಯಲ್ಲಿ ಒಂದು ವಾಲ್ಮಾರ್ಟ್ ಕಡೆಯಿಂದನೂ ಒಂದು ಯಾವುದೋ ಒಂದು ನಮ್ಗೆ CSR ಫಂಡಿಂದ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಅವರನ್ನು ಕೊಟ್ಟರು. ಒಂದು ಸೈಟ್ ತಗೊಳ್ಳೋಣ ಅಂತೇಳಿ ಅನ್ಕೊತಾ ಇದ್ವಿ. ಇಲ್ಲೇ ನಮ್ಮ ಸ್ನೇಹಿತರಾದ ಸಂದೀಪ್ ರೆಡ್ಡಿ ಅವ್ರ ಲೇಔಟಲ್ಲಿ ಒಂದು ಸೈಟ್ ಇದೆ ಅಂತ ಹೋದ್ವಿ. ಅಲ್ಲಿ ಹೋದಾಗ ಅವ್ರನ್ನ ಕೇಳಿದ್ವಿ, ಒಂದು ಸೈಟ್ ಬೇಕಾಗುತ್ತೆ ನಮ್ಮ ಮಂಡಿಕಲ್ ರೈತರಿಗಾಗಿ ಅಂತ ಕೇಳಿದ್ವಿ. ನಾವು ಕೊಡೋಣ ಅಂತ ಹೇಳಿದ್ರು. ಎಷ್ಟಪ್ಪ ಅಂದರೆ, ಅಣ್ಣ ನೀವು ರೈತರಿಗಾಗಿ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಎಷ್ಟಿದ್ರೆ ಎಷ್ಟು ಕೊಡೋಗಾದ್ರೆ ಅಷ್ಟು ಕೊಡಿ, ನಾನು ರೈತರಿಗಾಗಿ ನಾನು ಕೊಡ್ತೀನಿ ಅಂತೇಳಿ ಅವರು ಮನಸ್ಪೂರ್ವಕವಾಗಿ ಹೇಳಿದ್ರು. ನಮ್ಮಲ್ಲಿ ಏನಿದೆಯೋ ಅದು ಅವ್ರಿಗೆ ಕೊಟ್ಟು ರಿಜಿಸ್ಟ್ರೇಷನ್ಸ್ ಆಗ ಮಾಡ್ಕೊಂಡ್ಬಿಟ್ವಿ. ಈ ನಮ್ಮ ಮಂಡಿಕಲ್ ರೈತರ ಪರವಾಗಿ ಸಂದೀಪ್ ರೆಡ್ಡಿ ಅವರಿಗೆ ಉತ್ಪೂರ್ವಕವಾಗಿ ನಾವು ಕೃತಜ್ಞತೆಗಳನ್ನು ಹೇಳ್ತಾ ಇದ್ವಿ. ಸರ್, ಈ ಒಂದು ಇದರಲ್ಲಿ ನಾವು ಫರ್ಟಿಲೈಸರ್ಸ್ ಮಾಡ್ತಾ ಇದೀವಿ, ಪೆಸ್ಟಿಸೈಡ್ಸ್ ಮಾಡ್ತಾ ಇದೀವಿ, ಟಾರ್ಫಲ್ಗಳು ಕೊಡ್ತಾ ಇದೀವಿ, ಮಣ್ಣು ಪರೀಕ್ಷೆ ಅದು ಮಾಡ್ತಾ ಇದೀವಿ. ಇವಾಗ ರೈತರು ಬೆಳೆದಿರೋ ದಾಳಿಂಬೆ ಎಲ್ಲ ನಾವೇ ಪರ್ಚೇಸ್ ಮಾಡಿ ನಾವೇ ರೈತರಿಗಾಗಿ ಇದು ಮಾಡ್ತಾ ಇದೀವಿ. ರೈತರು ಏನು ಬೆಳೆ ಬೆಳೆದಿರ್ತಾರೋ ಅದನ್ನ ಡೈರೆಕ್ಟ್ ಆಗಿ ನಾವೇ ಪರ್ಚೇಸ್ ಮಾಡಿ ನಾವು ಬೇರೆ ಕಂಪ್ನಿಗಳು ನಾವು ಮಧ್ಯವರ್ತಿಗಳಿಗೆ ಇಲ್ದಿರ ನಾವೇ ಡೈರೆಕ್ಟ್ ಆಗಿ ಸೇಲ್ ಮಾಡಕ್ಕೆ ಒಂದು ಇದು ಮಾಡ್ತಾ ಇದ್ವಿ. ರೈತರೇ ಒಂದು ರೀತಿ ಕಾರ್ಪೊರೇಟ್ ಸಿಸ್ಟಮ್ ನ ರನ್ ಕರೆಕ್ಟ್ ಹಂಗ್ ಮಾಡೋಣ ಅಂತ. ಬರೀ ಮಂಡಿಕಲ್ ಹೋಗ್ಲಿಕ್ಕೆ ಸೀಮಿತನಾ? ಇಲ್ಲ, ಚಿಕ್ಕಬಳ್ಳಾಪುರದೆಲ್ಲ ಇವಾಗ ಮಾಡ್ತಾ ಇದೀವಿ. ಇವಾಗ ಬಾಗೇಪಲ್ಲಿ ಇದೆ, ಚಿಕ್ಕಬಳ್ಳಾಪುರನೂ ಇದೆ, ಚಿಂತಾಮಣಿ, ಚೋಳೂರು, ಈ ಕಡೆ ಎಲ್ಲ ಸೋಮೇನಹಳ್ಳಿ ಇದೆ, ಮಾಡ್ತಾ ಇದೀವಿ. ಸರ್, ಈಗ ಒಟ್ಟಾರೆ ಎಷ್ಟು ರೈತರು ಈ ಒಂದು ಸಂಘಟನೆಯಲ್ಲಿ ಭಾಗಿಯಾಗಿದ್ದಾರೆ? 1000 ಮೇಲೆ ಆಗಿದೆ ಇವಾಗ ನಮ್ಮ ಇದರಲ್ಲಿ ಶೇರ್ಸ್. ಇನ್ನ ಮಾಡ್ಕೊಂಡು 1200 ಚಿಲ್ಲರೆ ಅವಾಗ ಇನ್ನ ಮಾಡ್ಬೇಕು ಅಂತ ಇದು ಮಾಡ್ತಾ ಇದೀವಿ. ಶೇರ್ಸ್ಗೆ ತನ್ನದೇ ಆದಂತ ಒಂದು ಅರ್ಹತೆಗಳು ಏನಾದ್ರು ಇದೆಯಾ? ಇದೆ, ಒಂದು ಪಾಣಿ ಇರಬೇಕು, ರೈತರಾಗಿರ್ಬೇಕು ಅಂತವ್ರು ನಾವು ಇದು ಮಾಡ್ಕೊಂಡು ರೈತರ ಪಾಣಿ ಒಂದು ತಗೊಂಡು ಶೇರ್ ಅಮೌಂಟ್ ಒಂದು ಕಟ್ಸ್ಕೊಂಡು ಇದು ಮಾಡ್ಕೊಂಡು ಮಾಡ್ತಾ ಇದ್ವಿ.